not definitely not. ಈ ಲೇಡಿ ಇದೆಯಲ್ಲ ಇದನ್ನ ಸರಿಯಾಗಿ ನೋಡ್ಕೊಂಬಿಡಿ. ಭಯಂಕರ ಕಿರಿಕ್ ಲೇಡಿ ಇದು ವೆಸ್ಟ್ ಬೆಂಗಾಲಿಂದ ಅನ್ನ ಹುಡ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ ಅನ್ನ ಬಟ್ಟೆಗೆ ದಾರಿ ಮಾಡ್ಕೊಂಡು ಬದುಕ್ತಾ ಐತೆ. ಆ ಕೃತಜ್ಞತೆ ಇಲ್ಲ ಕಣ್ರಿ ಈ ಹೆಣ್ಮಗಳಿಗೆ ಅಂದ್ರೆ ಏನು ಹೇಳೋದು ಹೇಳಿ. ಇದು ಹೋಗ್ಲಿ, ಇವಮ್ಮನ ಫುಲ್ ಟೈಮ್ ಹಾಬಿ ಏನಪ್ಪ ಅಂತಂದ್ರೆ ಇಲ್ಲಿನ ಜನ, ಇಲ್ಲಿನ ಪೊಲೀಸರು, ಇಲ್ಲಿನ ಸಿಸ್ಟಮ್ ಮೇಲೆ ಯಾವಾಗ ಏನಾದ್ರು ಒಂದು ಕಿರಿಕ್ ಮಾಡ್ಕೊಂಡು ಅದನ್ನು ವಿಡಿಯೋ ಮಾಡ್ಕೊಂಡು ನೋಡಿ ಬೆಂಗಳೂರಲ್ಲಿ ಎಂಥ ಜನ ಅಂತ ಸೀನ್ ಕ್ರಿಯೇಟ್ ಮಾಡೋದು, ಅದನ್ನ ಇನ್ಸ್ಟಾಗ್ರಾಮ್ ಹಾಕ್ಕೊಡೋದು. ಇದೇ ಈ ಲೇಡಿ ಫುಲ್ ಟೈಮ್ ಕಾಯಕ. ಇಂಥ ಕಿರಿಕ್ ಲೇಡಿ ಮೊನ್ನೆ ನಮ್ಮ ರಾಜಾಜಿನಗರ RTO ಆಫೀಸಿಗೆ ಬಂದೈತೆ. ಇಲ್ಲೇನಪ್ಪ ಇವಮ್ಮನ ದುರೋಧನೆ ಅಂತ ನೋಡಿದ್ರೆ ಈ IND ಪ್ಲೇಟ್ಗೆ ಅಂತ ಏನೋ ಅಪ್ಲೈ ಮಾಡ್ಕೊಂಡಿತ್ತಂತೆ. ಇನ್ನು ಏನೇನೋ ಕಥೆಗಳಿದಾವೆ. ಇವಮ್ಮನ ಗಾಡಿ ಡಾಕ್ಯುಮೆಂಟ್ ನೋಡಿದ್ರೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿತ್ತಂತೆ. ಏನೇನೋ ಪ್ರಾಬ್ಲಮ್ ಇತ್ತಂತೆ. ಇನ್ಶೂರೆನ್ಸ್ ಕೊಟ್ಟಮ್ಮ ಅಂತಂದ್ರೆ ದುಡ್ಡಿಲ್ವಂತೆ. ಇವಮ್ಮೊಂದು ಏನೋ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಅಂತೆ. ಸರ್ವಿಸ್ ಬೇಕಾದ್ರೆ ಸಿಗುತ್ತೆ, ದುಡ್ಡೆಲ್ಲ ಇಲ್ಲ ಅನ್ನತ್ತಂತೆ. ಏನು ಹೇಳೋದು ಇದಕ್ಕೆ? ಏನೇನೋ ಮಾತಾಡ್ಕೊಂಡು ಜಗಳ ಇವಮ್ಮೊಂದು. ಇದು ಜಗಳ ಕಂಟ್ರೋಲಿಗೆ ಬರದೇ ಇದ್ದಾಗ ನಮ್ಮ RTO ಶ್ರೀನಿವಾಸಪ್ಪನವ್ರ ಟೇಬಲ್ ಶಿಫ್ಟ್ ಆಗಿದೆ ಜಗಳ. ಏನಮ್ಮ ನಿನ್ನ ಪ್ರಾಬ್ಲಮ್ ಅಂದರೆ ಇವಮ್ಮೊಂದು ಹೊರಗೆ ಬಾಯಿ ಸುಮ್ಮನೆ ಕಿರ್ಚಾಡ್ತಿದೆ. ಪ್ರಾಬ್ಲಮ್ ಏನು ಅಂತ ಹೇಳ್ತಿಲ್ಲ. ಅದು ಬರೀ ಇಂಗ್ಲೀಷು. ಈ ಬೇರೆ ರಾಜ್ಯದಿಂದ ವಲಸೆ ಬಂದಿರೋರು ಒಂದು ಭ್ರಮೆ ಐತೆ. ಬರೀ ಇಂಗ್ಲೀಷಲ್ಲೇ ಮಾತಾಡ್ಬಿಟ್ಟು ಡೈರೆಕ್ಟಾಗಿ ಟ್ರಂಪ್ಗೆ ಕಾಲ್ ಮಾಡಿಬಿಡ್ತಾರೆ ಅಂತ ಈ ಆಫೀಸರ್ಗಳು ಎದ್ಕೊಂಡ್ಬಿಡ್ತಾರೆ ಅನ್ನೋ ಭ್ರಮೆ ಕೆಲವ್ರಿಗಿರುತ್ತೆ. ಈ RTO ಆಫೀಸರ್ ಶ್ರೀನಿವಾಸಪ್ಪನವರು ಕೇಳಿದ್ರು ಕನ್ನಡದಲ್ಲಿ ಮಾತಾಡಮ್ಮ ನೀನು ಮೊದಲು. ಅದಕ್ಕೆ ಈ ಲೇಡಿ ನೋ ಕನ್ನಡ ಅಂತಾಳೆ. ಇವ್ರಿಗೆ ರೇಗೋಯ್ತು. ಕರ್ನಾಟಕದಲ್ಲಿ ಇದ್ದೀರಾ, ಇಲ್ಲಿನ ಆಡಳಿತ ಭಾಷೆ ಕನ್ನಡ, ಇಲ್ಲಿ ಕನ್ನಡದಲ್ಲೇ ವ್ಯವಹರಿಸ್ಬೇಕು, ಕನ್ನಡ ಗೊತ್ತಿಲ್ಲ ಅಂತಂದ್ರೆ ಕಲ್ತ್ಕೊಂಡು ಬನ್ನಿ ಅಂತ ಬುದ್ಧಿ ಹೇಳೋದು. ಇದೆಲ್ಲ ಇವಮ್ಮನಿಗೆ ಎಲ್ಲಿಂದ ನಾಟಬೇಕು ಹೇಳಿ. ಇವುಗಳು ಧೈರ್ಯ ನೋಡ್ರಿ, ಎಲ್ಲಿಂದಲೋ ಬರ್ತವೆ. ಅಲ್ಲಿ ತಿನ್ನಕ್ಕೆ ಅನ್ನ ಇರಲ್ಲ, ಇಲ್ಲಿ ಬಂದು ಇಲ್ಲಿ ಅನ್ನ ತಿಂದು, ಇಲ್ಲಿ ನೀರು ಕುಡಿದು, ಇಲ್ಲಿ ಗಾಳಿ ಕುಡಿದು, ಇಲ್ಲಿ ಮೇಲೆ ಗಾಂಚಲಿ. ಇವಮ್ಮೊಂದು ಒಂದು ಕತೆ ಆದ್ರೆ ಹೋಗ್ಲಿ ಬಿಡಿ ಅನ್ಬೋದು. ಡೈಲಿ ಇದೆ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಇಲ್ಲಿ ನೋಡಿ, ಇವಮ್ಮನೆ ಬಂದು 2 ವೀಲರಿಗೆ ಗುದ್ದಿ ಇವಮ್ಮನೆ ವಿಡಿಯೋ ಮಾಡ್ಕೊಂಡು ಬಾಯ್ ಬಿಡ್ಕೊತಾ ಐತೆ. ಇವಕ್ಕೆಲ್ಲ ಲೇಡೀಸು ಅನ್ನೋದೇ ಒಂದು ಟ್ರಂಪ್ ಕಾರ್ಡ್ ಕಂಡ್ರಿ. ಇವ್ ಏನ್ ಮಾಡಿದ್ರು ನಡೀತದೆ, ಏನ್ ಹೇಳಿದ್ರು ನಡೀತದೆ ಅನ್ನೋ ಗಾಂಚಲಿ. ಈ ರೋಡಲ್ಲೂ ಅಷ್ಟೇ ಇವಮ್ಮ ಅಡ್ಡ ದಿಡ್ಡಿ ಕಾರು ಓಡಿಸ್ಕೊಂಡ್ಬರೋದು, ಪೊಲೀಸರು ಕೇಳಿದ್ರೆ ವಿಡಿಯೋ ಮಾಡ್ಕೊಂಡು ಹೊರಚಾಡೋದು, ಮೈ ಮುಟ್ಟಿದ್ರು ಕೈ ಮುಟ್ಟಿದ್ರು ಅಂತ ಬೊಬ್ಬೆ ಹಾಕೋದು. ಇವಳು ಸವಾಸನೆ ಬೇಡ ಅಂದ್ರೆ ಪೊಲೀಸರು ಸಾಕಾಗ್ಬಿಡ್ತಾರೆ, ಬೇಡಪ್ಪ ನೀವು ಸವಾಸ ಅಂತ. ಈ ವೆಸ್ಟ್ ಬೆಂಗಾಲ್ ಲೇಡಿದು ಬರೀ ಬೇಕಣ್ರಿ ನಾನ್ಸೆನ್ಸ್ಗಳು. ಇವಮ್ಮನ ಪ್ರೊಫೈಲ್ ತೆಗೆದು ನೋಡ್ಬೇಕು ನೀವು, ಬರೀಯಿಂದ ಬೀದಿ ಜಗಳಗಳೇ. ಈ ರಾಜಾಜಿನಗರ RTO ಆಫೀಸರು ಜಗಳನ ಶ್ರೀನಿವಾಸಪ್ಪನ ತುಂಬಾ ನಾಜುಕಾಗಿ ಏನೋ ಬಗೆಹರಿಸ್ಬಿಟ್ಟು ಪೊಲೀಸರನ್ನ ಕರೆಸಿ ಇವಮ್ಮನ ಬುದ್ಧಿ ಹರಿಸಿ ಕಳಿಸೋದ್ರು. ಇಲ್ಲಿ ನಮ್ಮ RTOದವ್ರು ಒಂದು ಕನ್ನಡ ಪ್ರೀತಿನ ಮುಚ್ಕೋಬೇಕು ನಾವಿಲ್ಲಿ. ಇವಮ್ಮ ಎಷ್ಟೇ ಹಾರಾಡಿದ್ರು, ಎಷ್ಟೇ ಕೂಗಾಡಿದ್ರು ಸಮಾಧಾನದಿಂದ ಕನ್ನಡದಲ್ಲೇ ವ್ಯವಹರಿಸೋ ಪ್ರಯತ್ನ ಮಾಡೋದು ಇದು ಒಳ್ಳೆ ಬೆಳವಣಿಗೆ. ಆ್ಯಕ್ಚುಲಿ ಹಿಂಗೆ ಹೊರಗಿನಿಂದ ಬಂದವರಿಗೆ ಕನ್ನಡ ಕಲಿಯೋ ಅನಿವಾರ್ಯತೆಯನ್ನ ನಾವೇ ಸೃಷ್ಟಿ ಮಾಡಬೇಕು. ಅವ್ರಾಡೋ ಭಾಷೆನೆ ನಾವು ಕಲ್ತ್ಕೊಂಡು ಹರ್ಕೊ ಮುರ್ಕೊ ಮಾತಾಡಕ್ ಹೋದ್ರೆ ಅವಕ್ಕಿನ್ನೆಲ್ಲಿಂದ ಕನ್ನಡ ಕಲಿತಾವೆ ಹೇಳಿ.